ಯಾವ ಹತ್ರ ಟ್ಯಾಲೆಂಟ್ ಇದೆ, ಸಿಂಗರ್ ಆಗ ಟ್ಯಾಲೆಂಟ್ ಇದೆ, ಕ್ರಿಕೆಟ್ ಆಗ ಟ್ಯಾಲೆಂಟ್ ಇದೆ, ಡೆಫಿನೆಟ್ಲಿ ಆರ್ಟ್ಸ್ ಮಾಡಿ ಮಾಡ್ಬೋದು. LLB ನಿನಗೆ ಅನ್ಸುತ್ತೆ LLB ಅಂದ್ರೆ ಈಸಿ ಆಗಿ ನಾನು ಮಾಡ್ಬೋದು ಅಂತ. ಅಡ್ವೊಕೇಟ್ ಫೀಸ್ ಎಷ್ಟು ಗೊತ್ತಾ ನಿನಗೆ? ದಿನಕ್ಕೆ ಲಕ್ಷ ಗಳಿಸ್ಬೋದು ಒಂದ್ ದಿನಕ್ಕೆ. ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್? ಸೈಕಾಲಜಿಸ್ಟ್ ಆಗೋದು ಈಸಿ ಇದೆ, MBBS ಆಗೋದು ಈಸಿ ಇದೆ. ನಿನಗೆ ಗೊತ್ತು, ಬಾಡಿ ಎಲ್ಲ ನಿನ್ ಮುಂದೆ ಇಡ್ತಾರೆ, ಪೀಸ್ ಮಾಡ್ಬಿಟ್ಟು ನೀನ್ ದಿನ ಕಲ್ತು ಓದ್ತೀಯ, ನೋಡ್ತೀಯ ಹೇಗಿದೆ ಅಂತ. ಆದ್ರೆ ಸೈಕಾಲಜಿಸ್ಟ್ ಯಾವ ಮನುಷ್ಯನ ಮೈಂಡ್ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಬರೀ ನಿನ್ನ ಟ್ಯಾಲೆಂಟ್ ಇದ್ರೆ ಮಾತ್ರ ನೀವು ಸೈಕಾಲಜಿಸ್ಟ್ ಆಗ್ಬೋದು. ಎಂತೆಂಥ ರೋಗಗಳನ್ನು ಪರಿಹಾರ. ಯಾವಾಗ ಎಲ್ಲಿ ಸೈನ್ಸ್ ಸ್ಟಾಪ್ ಆಗುತ್ತೆ ಅಲ್ಲಿ ಸೈಕಾಲಜಿ ಸ್ಟಾರ್ಟ್. ಜೈ ಹಿಂದ್ ದೋಸ್ತು, ಇವತ್ತು ನಾವು ಆರ್ಟ್ಸ್ ವರ್ಸಸ್ ಅದರ್ ಕೋರ್ಸ್ ಬಗ್ಗೆ ಮಾತಾಡೋಣ. ಸ್ವಲ್ಪ ದಿವಸಗಳ ಹಿಂದೆ ನನಗೆ ಪೇರೆಂಟ್ಸ್ ಕಾಮೆಂಟ್ ಮಾಡಿದ್ರು, ನಿಜವಲ್ಲೂ ತುಂಬಾ ದುಃಖ ಆಯ್ತು ಕೇಳ್ಬಿಟ್ಟು. ಯಾರು ಹೇಳಿದ್ರು, ನಮ್ಮ ಮಗಳು ಸರ್ ಆರ್ಟ್ಸ್ ಮಾಡಿದಾಳೆ, ಜನರು ತುಂಬಾ ನೆಗ್ಲೆಕ್ಟ್ ಮಾಡಿ ಮಾತಾಡ್ತಾರೆ ಸರ್, ಏನ್ ಹೇಳೋದು ಆರ್ಟ್ಸ್ಗೇನು ವ್ಯಾಲ್ಯೂ ಇಲ್ವಾ ಅಂತ. ಇವು ಸ್ವಲ್ಪ ಡಿಟೇಲ್ ಆಗಿ ತಿಳ್ಕೊಳ್ಳೋಣಕ್ಕೆ. ಆರ್ಟ್ಸ್ ವ್ಯಾಲ್ಯೂ ಏನಿದೆ ಅಂಡ್ ಅದರ್ ಕೋರ್ಸ್ ವ್ಯಾಲ್ಯೂ ಏನಿದೆ. ಐ ಅಂಡರ್ಸ್ಟ್ಯಾಂಡ್ ಯು ಆರ್ ಎ ಸೈನ್ಸ್ ಸ್ಟೂಡೆಂಟ್, ರೈಟ್? ಕಾಮರ್ಸ್ ಸ್ಟೂಡೆಂಟ್ಸ್, I know that science student can become a doctor, right? Engineer can become, astronaut can become. I know that you can become. Commerce student ಏನ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ರೈಟ್? ಚಾರ್ಟೆಡ್ ಅಕೌಂಟ್ ಆಗ್ಬೋದು, ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಕೆಲಸ ಮಾಡೋದು, ಅಕೌಂಟೆಂಟ್ ಆಗ್ಬೋದು, ಯಾವ ಕಂಪನಿ ಬೇಕಾದ್ಲಿ, ರೈಟ್? ಐ ಅಂಡರ್ಸ್ಟ್ಯಾಂಡ್. ಒಳ್ಳೆ ಗುಡ್ ಸ್ಯಾಲರಿ ಸಿಗುತ್ತೆ, ಯು ಆರ್ ಟ್ಯಾಲೆಂಟೆಡ್, ರೈಟ್? ಆದ್ರೆ ನೀನ್ ಆರ್ಟ್ಸ್ ಮಾಡಿದೀಯಪ್ಪ ತಂದೆ ಅಂದ್ರೆ ಯಾವಾಗ ಮಾಡಕ್ಕಾಗತ್ತೆ? ಆರ್ಟ್ಸ್ ಇಸ್ ಇಟ್ ಈಸಿ? ತುಂಬಾ ಜಗಳ ಅನ್ಸುತ್ತೆ ತುಂಬಾ ಈಸಿ ಇದೆ ಅಂತ, ರೈಟ್? ಈಸಿ ಇದೆಯಾ? ಯಾಕಂದ್ರೆ ತುಂಬಾ ಸರಳವಾಗಿ ಓದೋ, ಏನು ಹಿಸ್ಟ್ರಿ ಇದೆ, ಜಸ್ಟ್ ಓದಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಎಕಾನಮಿ ಇದೆ, ಡೂ ಯು ಥಿಂಕ್ ಇಟ್ಸ್ ಈಸಿ? ತುಂಬಾ ಟಫ್ ಇದೆ. ಟಾಪ್ ತೆಗಿಬೇಕು ಅಂದ್ರೆ ನೀವು ಓದ್ ನೋಡಿ ಗೊತ್ತಾಗುತ್ತೆ. ನೀವು ರಟ್ಟ ಹೊಡೆದ್ಬಿಟ್ಟು ನಾವು ಸೈನ್ಸ್ ಅಂಡ್ ಕಾಮರ್ಸ್ ಪಾಸ್ ಆಗೋದು, ರಟ್ಟ ಹೊಡೆಯಕ್ಕಾಗಲ್ಲ. ಇದೆಲ್ಲ ಇಷ್ಟು ತುಂಬಾ ಡೀಪ್ ಆಗಿದೆ. ಚಲೋ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ, ನಾವು ಎಷ್ಟು ಓದ್ಬೇಕು ಅಂತ. ಬಟ್ ಆರ್ಟ್ಸ್ ಮಾಡಕ್ಕೆ ತುಂಬಾ ಡೇರಿಂಗ್ ಬೇಕು. ನೇತ್ರ ಡೇರಿಂಗ್ ಇದೆಯಾ? ಇದಕ್ಕೆ ಡೇರಿಂಗ್ ಬೇಕು. ಎರಡನೇದು ಟ್ಯಾಲೆಂಟ್ ಬೇಕು. ಇದೇನು ಲಾಜಿಕ್? ಆರ್ಟ್ಸ್ ಮಾಡಕ್ಕೆ ಟ್ಯಾಲೆಂಟ್ ಬೇಕಾ? ಹೌದು, ಟ್ಯಾಲೆಂಟ್ ಬೇಕಪ್ಪ. ಎಕ್ಸಾಂಪಲ್, ನೀನು ಕ್ರಿಕೆಟರ್ ಆಗ್ಬೇಕು ಅಂದ್ರೆ ನೀನು ಸೈನ್ಸ್ ಮಾಡಿ ಕಾಮರ್ಸ್ ಮಾಡಿ ನೀನು ಕ್ರಿಕೆಟರ್ ಆಗಕ್ಕಾಗತ್ತಾ? ಆದ್ರೆ ಯಾವ ಹತ್ರ ಟ್ಯಾಲೆಂಟ್ ಇದೆ, ಸಿಂಗರ್ ಆಗ ಟ್ಯಾಲೆಂಟ್ ಇದೆ, ಕ್ರಿಕೆಟ್ ಆಗ ಟ್ಯಾಲೆಂಟ್ ಇದೆ, ಡೆಫಿನೆಟ್ಲಿ ಆರ್ಟ್ಸ್ ಮಾಡಿ ಮಾಡ್ಬೋದು. ಯಾಕೆಂದ್ರೆ ಅದ್ರ ಒಳಗಡೆ ಆ ಒಂದು ಆಪ್ಷನ್ಸ್ ಇವೆ. ನೀನು ಸೈನ್ಸ್ ಮಾಡಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಟ್ಯಾಲೆಂಟ್ ಇಲ್ಲ. ರೆಟ್ಟ ಹೊಡೆದು ಓದಿ ಪಾಸ್ ಆಗ್ತೀಯಾ? ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ಯುವರ್ ಟ್ಯಾಲೆಂಟ್ ಕೆಲಸ ಮಾಡಲ್ಲ ಅಲ್ಲಿ. ಬರೀ ನೀನು ರೆಟ್ಟ ಹೊಡಿಬೇಕು, ಓದ್ಬೇಕು, ಬೆಳಗ್ಗೆ ಬೇಗ ಹಿಡ್ಕೊಂಡು ಓದ್ತಿರ್ಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೇರಿಯಂ, ಬೋರಾನ್, ಸೊ ಯಾವ ಅದೇ ತಲೆ ಕೆಡಿಸ್ಕೋತೀವಿ. ಸೈನ್ಸ್ ಓದ್ಬೇಕು ಅಂದ್ರೆ ಏನ್ ಮಾಡ್ತೀನಿ ನೀನು? ಅದೇ ಬಯಾಲಜಿ, ಅದೇ ಕೆಮಿಸ್ಟ್ರಿ ಇದ್ದಿದೆ. ಹೊಸದ್ ನೀನು ಓದಕ್ಕಾಗಲ್ಲ. ದುನಿಯಾ ಓದಬೇಕು ಅಂದ್ರೆ ನೀನು ಆರ್ಟ್ಸ್ ಓದ್ಬೇಕು. ಆರ್ಟ್ಸ್ ಓದ್ ಏನ್ ಜಾಬ್ ಮಾಡಕ್ಕಾಗಲ್ಲ. ಓಕೆ, ನೀವು ಸರ್ ಪ್ರೊಫೆಷನ್ ಹೇಳಿ, ಏನ್ ಮಾಡಕ್ಕಾಗಲ್ಲ. LLB ನಿನಗೆ ಅನ್ಸುತ್ತೆ LLB ಅಂದ್ರೆ ಈಸಿ ಆಗಿ ನಾನು ಮಾಡ್ಬೋದು ಅಂತ. ಅಡ್ವೊಕೇಟ್ ಫೀಸ್ ಎಷ್ಟು ಗೊತ್ತಾ ನಿನಗೆ? ದಿನಕ್ಕೆ ಲಕ್ಷ ಗಳಿಸ್ಬೋದು ಒಂದ್ ದಿನಕ್ಕೆ. ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್? ಯಾಕೆಂದ್ರೆ ಎಂತೆಂಥ ಕೇಸನ್ನು ಸಾಲ್ವ್ ಮಾಡೋ ಕೆಪಾಸಿಟಿ LLB ಒಬ್ಬ ಅಡ್ವೊಕೇಟ್ ಹತ್ರ ಇದೆ, ಯಾವ ಸೈನ್ಸ್ ಸ್ಟೂಡೆಂಟ್ ಹತ್ರ ಇಲ್ಲ, ಯಾವ ಕಾಮರ್ಸ್ ಸ್ಟೂಡೆಂಟ್ ಹತ್ರ ಇಲ್ಲ. ನಿಮ್ಗೆ ಅನ್ಸ್ಬೋದು ಸೈಕಾಲಜಿಸ್ಟ್ ಆಗೋದು ಈಸಿ ಇದೆ, MBBS ಆಗೋದು ಈಸಿ ಇದೆ. ನಿನ್ಗೆ ಗೊತ್ತು, ಬಾಡಿ ಎಲ್ಲ ನಿನ್ ಮುಂದೆ ಇಡ್ತಾರೆ, ಪೀಸ್ ಮಾಡ್ಬಿಟ್ಟು ನೀನ್ ದಿನ ಕಲ್ತು ಓದ್ತೀಯ, ನೋಡ್ತೀಯ ಹೇಗಿದೆ ಅಂತ. ಆದ್ರೆ ಸೈಕಾಲಜಿಸ್ಟ್ ಯಾವ ಮನುಷ್ಯನ ಮೈಂಡ್ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಬರೀ ನಿನ್ನ ಟ್ಯಾಲೆಂಟ್ ಇದ್ರೆ ಮಾತ್ರ ನೀವು ಸೈಕಾಲಜಿಸ್ಟ್ ಆಗ್ಬೋದು. ಎಂತೆಂಥ ರೋಗಗಳನ್ನು ಪರಿಹಾರ. ಯಾವಾಗ ಎಲ್ಲಿ ಸೈನ್ಸ್ ಸ್ಟಾಪ್ ಆಗುತ್ತೆ ಅಲ್ಲಿ ಸೈಕಾಲಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ನೀನೇನಯ್ಯ ಮಾಡ್ತೀಯಾ? ಅನಿಮೇಷನ್ ಕೂಡ ಮಾಡೋ. ಓಕೆ, ಅನಿಮೇಷನ್ ಕೋರ್ಸ್ ಮಾಡ್ತೀಯಾ? ಇದು ಕೂಡ ಟ್ಯಾಲೆಂಟ್ ಬೇಕು. ಗೆಸ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ನೀನು ಕಲಿಸೋದೇ ಬಲ್ಲ, ಅದು ಟ್ಯಾಲೆಂಟ್ ಬೇಕು. ನಾನು ಡ್ರಾಯಿಂಗ್ ಟೀಚರ್ ಆಗ್ತೀನಿ, ಡ್ರಾಯಿಂಗ್ ಟೀಚರ್ ಆಗಕ್ಕಾಗಲ್ಲ ಅಷ್ಟೊಂದು ಈಸಿಯಾಗಿ. ಅದು ಟ್ಯಾಲೆಂಟ್ ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಡ್ರಾಯಿಂಗ್ ಟೀಚರ್ ಆಗ್ತೀನಿ ಅಂತ ಕನ್ಸಲ್ಲ ಅನ್ಕೋಬೇಡ. ದಟ್ ಕಮ್ಸ್ ಬೈ ಬರ್ತ್, ಟ್ಯಾಲೆಂಟ್. ಕೀಪ್ ಇನ್ ಯುವರ್ ಮೈಂಡ್. ಪೀಪಲ್ ಅನ್ಸುತ್ತೆ, ಜನರೇ ಅನ್ಸುತ್ತೆ ಕಿ ನಾನು ಓದಿ ನಾನು ಕಲಿಬಹುದು ಅಂತ. ಬಟ್ ಹೈಲಿ ಇಂಪಾಸಿಬಲ್. ಲೈಫಲ್ಲಿ ಬರೋದು ನಿಮ್ಗೆ ದೊಡ್ಡದಾಗಿದೆ ಏಮ್ಸ್. ಲೈಕ್ ನಾನು IAS ಆಗ್ಬೇಕು, IPS ಆಗ್ಬೇಕು. ಎನಿ ಗವರ್ನಮೆಂಟ್ ಜಾಬ್ ಯು ಕ್ಯಾನ್, ಎನಿ ಗವರ್ನಮೆಂಟ್ ಜಾಬ್ಸ್. ನೀನು ಕಂಪಲ್ಸರಿ ನೀನು ಆರ್ಟ್ಸ್ ಒಳಗಡೆಯಿಂದ ಕ್ವಶನ್ ಬಂದ್ಬಿಡುತ್ತೆ. ಬೇಕಾದ್ರೆ ನೋಡಿ, ಹಿಸ್ಟ್ರಿ ಬರುತ್ತೆ, ಎಕಾನಮಿ, ಜಿಯೋಗ್ರಾಫಿ. ಆದ್ರೆ ಅದೇ ಆರ್ಟ್ಸ್ ಸೈನ್ಸ್ ಸ್ಟೂಡೆಂಟ್ ನೀವು ಏನಾದ್ರು ಮಾಡಿ ನೀನು ಮತ್ತೆ ಜಾಬ್ ಕೊಡ್ಬೇಕಂದ್ರೆ, ಯಾವುದೇ ಎಕ್ಸಾಮ್ ಕೊಡಬೇಕು ಅಂದ್ರೆ ಜಾಬ್ಗೋಸ್ಕರ ನೀನು ಕಂಪಲ್ಸರಿ ಮತ್ತೆ ಇದು ಓದಲೇಬೇಕು. ಯು ಹ್ಯಾವ್ ಟು ಸ್ಟಡಿ, ನೋ ಅದರ್ ಆಪ್ಷನ್ಸ್.
ಟಿಲ್ 10th ತನಕ ಮತ್ತೆ ನಿಮ್ಗೆ ಅದೇ ಓದಿಸ್ಬಿಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಸೆಂಟರ್ ಹೋಗಿ ನೋಡು, ಅದೇ ಓದಿಸ್ಬಿಡ್ತಾರೆ. ನಥಿಂಗ್ ಯು ಟು ಡೂ. IAS IPS ನಿಮ್ಗೆ ಏನಿಸುತ್ತೆ, ಸ್ಮಾಲ್ ಕೋರ್ಸಸ್ ಸಾರಿ ಇಂಡಿಯನ್ ಟಾಪ್ ಎಕ್ಸಾಮ್ಸ್ ಅಲ್ಲಿ ಒಂದು ಬರುತ್ತೆ. ಓಕೆ, ವೆರಿ ಕಾಂಪ್ಲಿಕೇಟ್ ಎಕ್ಸಾಮ್ಸ್. ಅಂತ ಎಕ್ಸಾಮ್ ಓದ್ಬೇಕು ಅಂದ್ರೆ ನೀನು IAS IPS ಮಾಡಬೇಕು ಅಂತಂದ್ರು ನೀನು ಆರ್ಟ್ಸ್ ಒಳಗಡೆ ಇರೋದನ್ನೇ ಓದ್ಬೇಕಾಗತ್ತೆ. ತಂದೆ ನೀನು ಸೈನ್ಸ್ ಓದಿ ಪಾಸ್ ಆಗಕ್ಕಾಗಲ್ಲ, ಒಂದು ಬೇಕು ಸ್ವಲ್ಪ ಮಟ್ಟಿಗೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಇದೆ ನಿನಗೆ ಆರ್ಟ್ಸೇ. ನೀನ್ MA ಮಾಡ್ಬೋದು, MBA ಮಾಡ್ಬೋದು, ಏನ್ ಮಾಡ ಮಾಸ್ಟರ್ ಆಫೀಸ್ ಏನ್ ಮಾಡಕ್ಕಾಗಲ್ಲ ನೀನು. ನೀನು B.Ed ಮಾಡೋದು, D.Ed ಮಾಡೋದು, ಟೀಚರ್ ಆಗ್ಬೋದು, ನೀನ್ ಏನ್ ಆಗಕ್ಕಾಗಲ್ಲ ಹೇಳ ಲೈಫ್ ಒಳಗಡೆ. ಯಾವ್ದು PG ಬೇಕಾದ್ರೆ ಚೂಸ್ ಮಾಡ್ಕೋಬಹುದು, ಯಾಕೆ ಮಾಡಕ್ಕಾಗಲ್ಲ. ಆರ್ಟ್ಸ್ ಮಾಡ್ಬಿಟ್ಟು ನಿನ್ನ ಹತ್ರ ಏನ್ ಬೇಕು, ನಿನ್ನ ಟ್ಯಾಲೆಂಟ್ ಇದೆ ಲೈಫ್ ಒಳಗಡೆ, ಈವನ್ ಇಫ್ ಯು ವಾಂಟ್ ಟು ಬಿಕಮ್ ಎ ಹ್ಯಾಕರ್, ಆರ್ಟ್ಸ್ ಮಾಡಕ್ಕಾಗಲ್ವಾ? ಯಾರು ಹೇಳಿದ್ದು ಡಿಗ್ರಿ ಎಲ್ಲ ಓದಿ ನಾವು ಯಾರೆಲ್ಲ ಸೈನ್ಸ್ ಕಾಮರ್ಸ್ ಮಾಡಿದ್ದಾರೆ, ಈಗ ಒಬ್ಬರು ಕೈ ಕೆಳಗೆ ಎಲ್ಲೋ ಕೆಲಸ ಮಾಡ್ಕೊಂಡೆ ಬಿದ್ದಿದ್ದಾರೆ, ಯಾರು ಜೀವನ ಏನು ಸಾಧನೆ ಮಾಡಿದ್ರು. ಆರ್ಟ್ಸ್ ಮಾಡಿದ್ರೆ ಸ್ಟೂಡೆಂಟ್ಗಳು ನೋಡಿ ಅವ್ರು ಏನ್ ಬೇಕಾದ್ರೂ ಲೈಫಲ್ಲಿ ಮಾಡ್ಬೋದು ಅನ್ನೋ ಕೆಪಾಸಿಟಿ ಅವ್ರ ಹತ್ರ ಇದೆ. ನಾನು ಸೈನ್ಸ್ ಕಾಮರ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ, ಓಕೆ, ಆದ್ರೆ ಆರ್ಟ್ಸ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ತಿದ್ದೀನಿ. ನಿನ್ ಪ್ಯಾಷನ್, ನೀನು ಡಾಕ್ಟರ್ ಆಗ್ಬೇಕು ಅನ್ನೋ ನಿನ್ ಪ್ಯಾಷನ್ ಇದೆ, ದಟ್ಸ್ ರಿಯಲಿ ಗುಡ್ ಥಿಂಗ್ ಫಾರ್ ಯು. ನಿನ್ಗೆ ಆಸೆ ಇದೆ, ನಾನು ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ನಾನು ದೊಡ್ಡ ದೊಡ್ಡ ಕಂಪನಿ ಹ್ಯಾಂಡಲ್ ಮಾಡಬೇಕು, ನಿನ್ಗೆ ಅದು ಇಷ್ಟ ಇದೆ, ಪ್ಯಾಷನ್ ಇದೆ, ಐ ಲೈಕ್ ಇಟ್, ದಟ್ಸ್ ರಿಯಲಿ ಗುಡ್ ಥಿಂಗ್. ಬಟ್ ನಿನ್ಗೆ ಅದು ಪ್ರೊಫೆಷನ್ ಬೇಕು, ನಾನು ಓದಿದ್ರೆ ಜಾಬ್ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಇದೆಲ್ಲ ತೆಗೆದ್ಬಿಡುದು. ಇಟ್ಸ್ ವರ್ಸ್ಟ್ ಥಿಂಗ್ ಫಾರ್ ಯು. ನಿನ್ನ ಟ್ಯಾಲೆಂಟ್ ಇದೆ, ಪ್ರೂವ್ ಮಾಡಬೇಕು ಅಂದ್ರೆ ಮಾಡು, ಇಲ್ಲ ಅಂದ್ರೆ ಇಲ್ಲ. ಅದೇ ಆರ್ಟ್ಸ್ ಒಳಗಡೆ ನಿನ್ಗೆ ಅನ್ಸುತ್ತೆ ಈಸಿ ಅಂದ್ರೆ ಯಾರು ಆ ಥರ ಥಿಂಕ್ ಮಾಡಕ್ ಹೋಗ್ಬೇಡಿ. ಆರ್ಟ್ಸ್ ನೆಗ್ಲೆಕ್ಟ್ ಕೂಡ ಮಾಡಕ್ ಹೋಗ್ಬೇಡಿ. ಆರ್ಟ್ಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಇಟ್ ಇಸ್ ವೆರಿ ಗುಡ್ ಚಾಯ್ಸ್. ನಾನು ಹೇಳ್ತೀನಿ ನಿಮ್ ಲೈಫಲ್ಲಿ ಮತ್ತೆ ಟ್ಯಾಲೆಂಟ್, ಈವನ್ ಇಫ್ ಯು ವಾಂಟ್ ಟು ಬಿಕಮ್ ಆಕ್ಟರ್, ಸಾರಿ ಹೆಲ್ತ್ ಚೆನ್ನಾಗಿಲ್ಲ, ನೀವು ಆಕ್ಟರ್ ಆಗ್ಬೇಕು ಅಂದ್ರೆ ಕೂಡ ಅಷ್ಟೇ. ಓಕೆ, ನೀವು ಆರ್ಟ್ಸ್ ಮಾಡಿದ್ರೆ ಕೋರ್ಸ್ ಇದೆ ರೀ, ನಿಮ್ಗೆ ಯಾವ ಸೈನ್ಸು ಕಲ್ಸಲ್ಲ, ಯಾವ್ದು ಕಾಮರ್ಸು ಕಲ್ಸಂಗಿಲ್ಲ, ಬಟ್ ಇದು ಕಲ್ಸುತ್ತೆ ನಿಮ್ಗೆ. ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಜನಗಳ ಮಾತನ್ನ ಕೇಳಿ ಯಾರು ಮೈಂಡ್ ಅಲ್ಲಿ ನೀವು ಅಪ್ಸೆಟ್ ಆಗಕ್ಕೆ ಹೋಗ್ಬೇಡಿ, ಆರ್ಟ್ಸ್ ಚೆನ್ನಾಗಿಲ್ಲ ಅಂತ. ಓಕೆ, ದಯವಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಡೋಂಟ್ ಲಿಸನ್ ಟು ಎನಿ ಒನ್, ಡೂ ವಾಟ್ ಯುವರ್ ಮೈಂಡ್ ಸೇಸ್. ಓಕೆ, ಆರ್ಟ್ಸ್ ಇಸ್ ಒನ್ ಆಫ್ ದಿ ಗ್ರೇಟ್ ಚಾಯ್ಸ್. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಲೈಫಲ್ಲಿ ಏನೋ ಪ್ರೂವ್ ಮಾಡಬೇಕು ಅಂದ್ರೆ ನೀವು ಆರ್ಟ್ಸ್ ತಗೊಳ್ಳೋದೇ ಬೆಟರ್ ಆಗಿರುತ್ತೆ. ಯಾವ ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಅನ್ಕೋತೀವಿ, you have other options. Okay, never underestimate anyone, and please do not talk about arts. Hope ನಿಮ್ಗೆ ಅರ್ಥ ಇದೆ ಅಂತ ಅನ್ಕೋತೀನಿ. Okay, never ever talk about others.